ಆರೋಗ್ಯದ ಸಂಜೀವಿನಿ ಅಂತ ಹೇಳಿ ನಾ ಇವತ್ತು ತಿಳಿಸ್ತಾ ಇದ್ದೇನೆ. ಈ ವಿಳ್ಯದೆಲೆಯಲ್ಲಿ ವಾತ ಮತ್ತು ಕಫನಾಶಕ ಶಕ್ತಿ ಅದ್ಭುತವಾಗಿದೆ. ವಾತ ಪ್ರಕೃತಿ ಇರೋರಿಗೆ ಮತ್ತು ಕಫ ಪ್ರಕೃತಿ ಇರೋರಿಗೆ ಇದು ಅಮೃತ ಸಮಾನವಾಗಿರ್ತದೆ. ಇದನ್ನ ಸೇವನೆ ಮಾಡಬೇಕಂದಾಗ ಅದರ ಜೊತೆಗೆ ಕೆಲವೊಂದಿಷ್ಟು ತಂಪು ಅಂಶಗಳ ಬಂದಿರತಕ್ಕಂತ ಪದಾರ್ಥಗಳನ್ನ ಸೇರಿಸಿ ಸೇವನೆ ಮಾಡಬೇಕಾಗ್ತದೆ. 3 ರೋಗಗಳ ನಿಯಂತ್ರಣವನ್ನ ಇದು ಮಾಡ್ತದೆ. ಯಾವ ರುಚಿ ಇದೆ ಅಂದ್ರೆ ಕಟು, ತಿಕ್ತ, ಕಷಾಯ. ಈ 3 ರುಚಿಗಳು ನಮ್ಮ ವಾತದೋಷವನ್ನ ಸಮತೋಲನವಾಗಿಡ್ಲಿಕ್ಕೆ, ಪಿತ್ತ ದೋಷವನ್ನ ಸಮತೋಲನವಾಗಿಡ್ಲಿಕ್ಕೆ ಕೆಲಸ ಮಾಡ್ತವೆ. ಶರೀರದ ಸರ್ಕ್ಯುಲೇಟರಿ ವ್ಯವಸ್ಥೆಯನ್ನ ಸರಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತದೆ. ಗುಣಧರ್ಮ ಉಷ್ಣವೀರ್ಯ ಗುಣಧರ್ಮ ಇದೆ. ಹೆಚ್ಚು ಕಫ ಪ್ರಕೃತಿ ಇರ್ತಕ್ಕಂಥವ್ರಿಗೆ ಅತ್ಯಂತ ಪ್ರಯೋಜನಕಾರಿ ಅಂತ ಹೇಳ್ಬೋದು. ಇದನ್ನು ಡಿಪ್ರೆಷನ್ ಇಸ್ ಆಲ್ಸೋ ಕಫದ ತೊಂದರೆನೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಆರೋಗ್ಯ ಮಹಾಮನೆ, ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ ಹತ್ತಿರ ಮುರಕಟ್ಟಿ. ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ. ಆತ್ಮೀಯರೇ, ಇವತ್ತಿನ ಸಂಚಿಕೆಯಲ್ಲಿ ತಾಂಬೂಲ ಸೇವನೆ, ವಿಳ್ಯದೆಲೆಯ ಅದ್ಭುತ ಪ್ರಯೋಜನಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ. ನಮ್ಮ ಭಾರತೀಯ ಪರಂಪರೆಯಲ್ಲಿ ವಿಳ್ಯದೆಲೆ ಎಲ್ಲ ಶುಭ ಸಮಾರಂಭಗಳಲ್ಲೂ ಕೂಡ ನಾವು ಬಳಕೆ ಮಾಡ್ತೇವೆ. ಅದು ಆರೋಗ್ಯದ ಸಂಜೀವಿನಿ ಅಂತ ಹೇಳಿ ನಾ ಇವತ್ತು ತಿಳಿಸ್ತಾ ಇದ್ದೇನೆ. ನಾವು ಏನೇ ಬಳಸ್ಲಿ, ನಾವು ಪೂಜೆಗಾಗಿ ಕೊಬ್ಬರಿ ಬಳಸ್ತೇವೆ, ತೆಂಗಿನಕಾಯಿ ಹೊಡಿತೇವೆ, ಬಾಳೆಹಣ್ಣು ಉಪಯೋಗಿಸ್ತೇವೆ. ಅವೆಲ್ಲವನ್ನು ಕೂಡ ಪೂಜೆ ನೆಪದಲ್ಲಿ ನಾವು ಸೇವನೆ ಮಾಡಿ ನಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳಿ ಅಂತ ಹೇಳಿ ನಮ್ಮ ಹಿರಿಯರು ನಮಗೆ ಆ ಒಂದು ಪದ್ಧತಿಯನ್ನು ಹಾಕಿರಬಹುದು ಅಂತ ನಾವು ಅನ್ಕೋಬೇಕಾಗ್ತದೆ. ಅದರಲ್ಲಿ ಪಾನ್ ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ವಿಳ್ಯದೆಲೆ, ಈ ವಿಳ್ಯದೆಲೆಯಲ್ಲಿ ಯಾವ ಗುಣಧರ್ಮ ಇದೆ, ನಮ್ಮ ಆರೋಗ್ಯದ ಮೇಲೆ ಎಂತ ಅದ್ಭುತವಾಗಿರ್ತಕ್ಕಂಥ ಪರಿಣಾಮವನ್ನು ಇದು ಬೀರ್ತದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಆದ್ಮೇಲೆ ಈ ವಿಳ್ಯದೆಲೆಯಲ್ಲಿ ವಾತ ಮತ್ತು ಕಫನಾಶಕ ಶಕ್ತಿ ಅದ್ಭುತವಾಗಿದೆ. ವಾತ ಪ್ರಕೃತಿ ಇರೋರಿಗೆ ಮತ್ತು ಕಫ ಪ್ರಕೃತಿ ಇರೋರಿಗೆ ಇದು ಅಮೃತ ಸಮಾನವಾಗಿರ್ತದೆ. ಅದೇ ಪಿತ್ತ ಪ್ರಕೃತಿ ಇರೋರು ಇದನ್ನ ಸೇವನೆ ಮಾಡಬೇಕಂದಾಗ ಅದರ ಜೊತೆಗೆ ಕೆಲವೊಂದಿಷ್ಟು ತಂಪು ಅಂಶಗಳ ಬಂದಿರತಕ್ಕಂತ ಪದಾರ್ಥಗಳನ್ನ ಸೇರಿಸಿ ಸೇವನೆ ಮಾಡಬೇಕಾಗ್ತದೆ. ವಾತದ 80 ರೋಗ, ಕಫದ 20 ರೋಗ, ಬರೋಬ್ಬರಿ 100 ರೋಗಗಳ ನಿಯಂತ್ರಣವನ್ನ ಇದು ಮಾಡ್ತದೆ, ಬರದಂತೆ ತಡೀತದೆ. ಅಂತ ಅದ್ಭುತ ಶಕ್ತಿ ಇದ್ರಲ್ಲಿದೆಯಾ, ಅದು ಹೇಗೆ ಅನ್ನೋದನ್ನ ನಾವು ಆಯುರ್ವೇದ ಶಾಸ್ತ್ರದ ಪ್ರಕಾರ ನೋಡೋಣ. ನೋಡಿ, ಇದರಲ್ಲಿ ಯಾವ ರುಚಿ ಇದೆ ಅಂದ್ರೆ ಕಟು, ತಿಕ್ತ, ಕಷಾಯ. ಅಂದ್ರೆ ಖಾರ, ಒಗರು ಮತ್ತು ಕಹಿ, ಈ ರುಚಿಗಳಿದಾವೆ. ಈ ಖಾರ, ಒಗರು, ಕಹಿ ಈ ರುಚಿಗಳಿದಾವಲ್ಲ, ಈ 3 ರುಚಿಗಳು ನಮ್ಮ ವಾತದೋಷವನ್ನ ಸಮತೋಲನವಾಗಿಡ್ಲಿಕ್ಕೆ, ಪಿತ್ತ ದೋಷವನ್ನ ಸಮತೋಲನವಾಗಿಡ್ಲಿಕ್ಕೆ ಕೆಲಸ ಮಾಡ್ತವೆ. ಹಾಗೇನೆ ಇದರ ತೀಕ್ಷ್ಣ ಗುಣಧರ್ಮ ನಮ್ಮ ಶರೀರದಲ್ಲಿ ಎಲ್ಲಿನೂ ಕೂಡ ಬ್ಲಾಕೇಜ್ ಆಗದಂತೆ ಶರೀರದ ಸರ್ಕ್ಯುಲೇಟರಿ ವ್ಯವಸ್ಥೆಯನ್ನ ಸರಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತದೆ. ಹೀಗೆ ಮುಖ್ಯವಾಗಿ ಕಫ ವಿಕಾರದಿಂದ ಏನೆಲ್ಲ ಕಾಯಿಲೆಗಳು ಬರ್ತವೆ ಅನ್ನೋದನ್ನ ತಿಳ್ಕೊಳ್ಳೋಣ. ಮತ್ತು ಇದರ ಗುಣಧರ್ಮ ಉಷ್ಣವೀರ್ಯ ಗುಣಧರ್ಮ ಇದೆ. ಹಾಗಾಗಿ ಹೆಚ್ಚು ಕಫ ಪ್ರಕೃತಿ ಇರ್ತಕ್ಕಂಥವ್ರಿಗೆ ಅತ್ಯಂತ ಪ್ರಯೋಜನಕಾರಿ ಅಂತ ಹೇಳ್ಬೋದು. ಇದನ್ನು ಕಫದ ಸಮಸ್ಯೆಗಳಂದ್ರೆ ಎದೆಯಲ್ಲಿ ಕಫ ಕಟ್ಟೋದು, ಉಸಿರಾಟದ ಸಮಸ್ಯೆ ಆಗೋದು, ಪದೇ ಪದೇ ಕೆಮ್ಮು, ನೆಗಡಿ, ಅಲರ್ಜಿ ಬರೋದು, ಇದು ಅವಲಂಬಕ ಕಫದ ವಿಕಾರ ಆಯ್ತು. ಇನ್ನ ಕಣ್ಣಲ್ಲೂ ಕೂಡ ಸಮಸ್ಯೆ ಬರ್ತದೆ, ಹೊರೆ ಬರೋದು, ಅವೆಲ್ಲ ಆಗ್ತದೆ. ಅದಕ್ಕೆ ತರ್ಪಕ ಕಫದ ವಿಕಾರ ಅಂತ ಹೇಳ್ತಾರೆ. ಜಾಯಿಂಟ್ಸ್ ಗಳಲ್ಲಿ ತೊಂದರೆ ಉಂಟಾಗಿ ಲೂಬ್ರಿಗೇಷನ್ ಆಗದೆ ಕಟಕಟ ಶಬ್ದ ಬರ್ತದೆ, ಅದಕ್ಕೆ ಶ್ಲೇಷ್ಮಕ ಕಫದ ವಿಕಾರ ಅಂತ ಹೇಳ್ತಾರೆ. ಹೊಟ್ಟೆಯಲ್ಲಿ ಜೀರ್ಣಶಕ್ತಿ ಸರಿಯಾಗಿರೋದಿಲ್ಲ, ಅದಕ್ಕೆ ಕ್ಲೇದಕ ಕಫದ ವಿಕಾರ ಅಂತ ಹೇಳ್ತಾರೆ. ಹೀಗೆ ಕಫ ಅಂದ್ರೆ ನಾವೇನ್ ತಿಳ್ಕೊಂಡಿದ್ವಿ, ಬರೀ ನೆಗಡಿ ಬಂದಾಗ ಸೋರೋದು ಅಷ್ಟೇ ತಿಳ್ಕೊಂಡಿದ್ವಿ. ಅಲ್ಲ, ತರ್ಪಕ, ಬೋಧಕ, ಕ್ಲೇದಕ, ಅವಲಂಬಕ, ಶ್ಲೇಷ್ಮಕ ಅಂತ ಹೇಳಿ ನಮ್ಮಲ್ಲಿ 5 ಪ್ರಕಾರದ ಕಫದ ಆವರಣಗಳನ್ನ, ನಾವು ದೋಷಗಳ ಒಂದು ವ್ಯವಸ್ಥೆನ ಕಾಣಬಹುದು. ಅದರಲ್ಲಿ ಬೋಧಕ ಕಫ ಮುಖ್ಯವಾಗಿ ನಮ್ಮ ಬಾಯಲ್ಲಿರ್ತಕ್ಕಂಥ ಜೀರ್ಣಾಂಗ ವ್ಯವಸ್ಥೆಯ ಆ ರಸಗಳನ್ನ ಅದು ಕ್ರಿಯಾಶೀಲಗೊಳಿಸ್ತದೆ. ನಮ್ಮ ಸಲೈವರಿ ಗ್ಲ್ಯಾಂಡ್ಸ್ ಅನ್ನ ಅದು ಕ್ರಿಯಾಶೀಲಗೊಳಿಸಿ ತಿಂದಿರುವ ಆಹಾರ ಚೆನ್ನಾಗಿ ಮೃದುವಾಗಿ ಹದವಾಗಿ ಒಳಗೆ ಹೋಗುವಂತೆ ಅದು ನೋಡ್ಕೊಳ್ತದೆ. ಹೀಗೆ ಈ ಪಂಚವಿಧ ಕಫದ ವಿಕಾರಗಳನ್ನ ಸರಿಪಡಿಸುವ, ಸಮತೋಲನಗೊಳಿಸುವ ಶಕ್ತಿಯನ್ನ ವಿಳ್ಯದೆಲೆ ಹೊಂದಿದೆ. ಹೆಚ್ಚು ಆಗಬಾರ್ದು, ಕಮ್ಮಿನೂ ಆಗಬಾರ್ದು.
ಹಾಗೆ ಇದರಿಂದ ಏನಾಗುತ್ತೆ, ಈ ಕಫದ ವಿಕಾರದಿಂದ ಆಲಸ್ಯತನ, ತುಂಬಾ ಆಲಸ್ಯ ಹೆಚ್ಚಾಗುತ್ತೆ. ಹಗಲೊತ್ತಲ್ಲಿ ನಿದ್ದೆ ಬರುತ್ತೆ, ಎಲ್ಲಿ ಕೂರ್ತೀರಿ ಅಲ್ಲೇ ನಿದ್ದೆ ಬರ್ತದೆ. ಕಫ ವಿಕಾರ ಅದು, ಸುಸ್ತು, ಏನೇ ಕೆಲಸ ಹೇಳಿದ್ರು ಮನಸ್ಸೇ ಬರೋದಿಲ್ಲ ಮಾಡ್ಲಿಕ್ಕೆ. ಅಷ್ಟೊಂದು ಡಿಪ್ರೆಷನ್ ಆಗಿರ್ತಾನೆ ಮನುಷ್ಯ. ಡಿಪ್ರೆಷನ್ ಇಸ್ ಆಲ್ಸೋ ಕಫದ ತೊಂದರೆನೆ. ಯಾವುದೇ ಕೆಲಸ ಮಾಡ್ಲಿಕ್ಕೂ ಆತ ಮುಂದೆ ಬರೋದಿಲ್ಲ. ಅವನಿಗೆ ಶರೀರ ಮತ್ತು ಮನಸ್ಸು ಸ್ಪಂದನೆ ಮಾಡೋದಿಲ್ಲ, ಜಡ ಇರ್ತದೆ, ಬಹಳ ಜಡ ಇರ್ತದೆ. ಅದು ಕಫ ವಿಕಾರದ ಕಾರಣದಿಂದಾಗಿ ಆಗಿರ್ತದೆ. ಮೂಡ್ ಸ್ವಿಂಗ್ ಆಗ್ತಾ ಇರ್ತದೆ ಪದೇ 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 ಪದೇ. ಅದು ಡಿಪ್ರೆಷನ್ ಇಂದನೂ ಆಗ್ತದೆ. ಅದಕ್ಕಾಗಿ ಇಂಥವೆಲ್ಲ ಡಿಪ್ರೆಷನ್ನು, ದೈಹಿಕವಾಗಿರ್ತಕ್ಕಂಥ ಕ್ರಿಯಾಶಕ್ತಿಯ ಕೊರತೆ, ಆ ಒಂದು ಜಡತ್ವವನ್ನ ದೂರ ಮಾಡ್ಲಿಕ್ಕೆ ವೀಳ್ಯದೆಲೆ ಬಹಳ ಮುಖ್ಯ ಅಂತ ಹೇಳ್ಬೋದು. ಇದನ್ನ ಸೇವನೆ ಮಾಡೋದ್ರಿಂದ, ಇದನ್ನ ಹೇಗೆ ಸೇವನೆ ಮಾಡ್ಬೇಕು, ಯಾವಾಗ ಸೇವನೆ ಮಾಡ್ಬೇಕು, ನಾನು ನಿಮಗೆ ಕೊನೆಗೆ ಹೇಳ್ತೇನೆ. ಒಟ್ಟಾಗಿ ಸುಸ್ತು, ನಿಶಕ್ತಿ, ಆಯಾಸ, ಜಡತ್ವ ಇವೆಲ್ಲದಕ್ಕೂ ಕೂಡ ವೀಳ್ಯದೆಲೆ ಸೇವನೆ ಬಹಳ ಅದ್ಭುತ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಯಾರಿಗೆ ಬ್ಲಾಕೇಜ್ಗಳಾಗಿರ್ತವೆ, ಹಾರ್ಟಲ್ಲಿ ಬ್ಲಾಕೇಜ್ ಆಗಿರ್ಬೋದು, ಬ್ರೈನಲ್ಲಿ ಹೆಮರೇಜ್ ಆಗಿರ್ಬೋದು, ಇಂಥವೆಲ್ಲ ಬ್ಲಾಕೇಜ್ಗಳಾಗಿರ್ತಾವಲ್ಲ, ಆ ಬ್ಲಾಕೇಜ್ ಅನ್ನ ಸರಿಪಡಿಸ್ಲಿಕ್ಕೆ ಇದು ಕೂಡ ಹೆಲ್ಪ್ ಮಾಡುತ್ತೆ ಆಯುರ್ವೇದ ಔಷಧಿಗಳ ಜೊತೆಗೆ ವೀಳ್ಯದೆಲೆ ಸೇವನೆ ಮಾಡೋದ್ರಿಂದ. ಅಥವಾ ಆಗಬಾರದು ಅಂತಿದ್ರೆ ಇದನ್ನ ನಿರಂತರವಾಗಿ ಸೇವನೆ ಮಾಡೋದ್ರಿಂದ ಅಂತ ಬ್ಲಾಕೇಜ್ಗಳೇ ಆಗದಂತೆ ನಮ್ಮ ಶರೀರ ಸುರಕ್ಷಿತವಾಗಿರ್ತದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.